So hi guys, hello, welcome to another reaction video. Welcome to Krishna 2.0 reaction channel. ಯಾರು ಸಮಯ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ತೆಳಗಡೆ ರೆಡ್ ಬಟನ್ ಜಲ್ದಿ ಹೋಗ್ತೀರಿ. ಆ್ಯಂಡ್ ಗೈಸ್ ಇನ್ಸ್ಟಾಗ್ರಾಮ್ದಾಗ ಯಾರು ಫಾಲೋ ಮಾಡ್ತಿಲ್ಲ, ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡ್ಕೋರಿ. ಆ್ಯಂಡ್ ನಾವು ಇವತ್ತು ಫಸ್ಟ್ ಟೈಮ್ ಒಂದು ಫುಲ್ ಶಾರ್ಟ್ ಮೂವಿ ರಿಯಾಕ್ಷನ್ ಮಾಡಕ್ಕೆ ಬಂದ್ವಿ, ಅಂದ್ರೆ ನೋಡಕ್ಕೆ ಬಂದ್ವಿ. ಇಟ್ಸ್ ನಾಟ್ ಅಬೌಟ್ ರಿಯಾಕ್ಷನ್, ನಾವು ಇದನ್ನು ನೋಡಕ್ಕೆ ಬಂದೀವಿ ಅನ್ಬೋದು. ಲೆಟ್ಸ್ ಗೋ ಗೈಸ್. ಶಾರ್ಟ್ ಮೂವಿ ಐತಿ ಆ್ಯಂಡ್ ಐ ಥಿಂಕ್ ರಿಯಾಕ್ಷನ್ಸ್ ಬರುವುದಿಲ್ಲ, ಬಟ್ ನಾವು ನನ್ನ ಜೊತೆ ನೀವು ಕುಂತು ನೋಡ್ಬೋದು ಇದನ್ನು. ಸೊ ಆ್ಯಂಡ್ ಇದು ಇನ್ನೊಂದು ಇಂಪಾರ್ಟೆಂಟ್ ಐತೆ. ಓಕೆ, ಸೊ ಇದು ವುಮೆನ್ಸ್ ಡೇ ದಿನ ಬಂದೈತಿ. ಓಕೆ, ಮಹಿಳೆಯರ ದಿನಾಚರಣೆ ದಿನ. ಆ್ಯಂಡ್ ದ ಇಂಪಾರ್ಟೆನ್ಸ್ ಆಫ್ ಟೈಟಲ್ದಾಗ ಗೊತ್ತಾಕೈತಿ, ದ ವುಮನ್ ಹೆಲ್ಪ್ ಲೈನ್. ಸೊ 1091 ಓಕೆ 1091 ಏನು ಇಂಪಾರ್ಟೆಂಟ್ ಅಂತ ಐತೆ ಅನ್ನೋದನ್ನು ಈ ವಿಡಿಯೋದಾಗ ಐ ಥಿಂಕ್ ತೋರ್ಸ್ಯಾರ ಅನ್ಬೋದು. ಲೆಟ್ಸ್ ಗೋ. ನಾನು ನೋಡಿಲ್ಲ ಇನ್ನೋರಿಗೂ, ನೋಡೋಣಂತ. ಆ್ಯಂಡ್ ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ರಾಧವಾನ್ ಬೈ ಕಡೆಯಿಂದ, ರಾಧವಾನ್ ಇಫ್ ಐ ಆಮ್ ನಾಟ್ ರಾಂಗ್. ಮ್ಯೂಸಿಕ್ ಡೈರೆಕ್ಟರ್ ಬಂದುಬಿಟ್ಟು ಆಯುಷ್ ಬೈ. ಓಕೆ, ಡಿಒಪಿ ಆ್ಯಂಡ್ ಎಡಿಟಿಂಗ್ ಸೋಹೆಲ್. ಓಕೆ, ಸೋಹೆಲ್ ಬೈ ಕಡೆಯಿಂದ. ಕಾಸ್ಟ್ ರಾಧವಾನ್ ಬೈ, ಸಂಪದ್ ಬೈ, ಅನಿಲ್ ಬೈ, ಪ್ರಶಾಂತ್ ಬೈ, ವಿಶಾಲ್ ಬ್ರೋ, ಸುಭಾಷ್ ಬೈ, ಜಿತೇಂದ್ರ ಬೈ, ಜೀವನ್ ಬೈ, ಸೌರವ್ ಬೈ, ಸುನಿಲ್ ಬೈ, ಮನು ಬೈ, ಮೋಹಿತ್ ಬೈ. ಆ್ಯಂಡ್ ಎಲ್ಲರಿಗೂ ಬಿಗ್ ಶೌಟ್ ಔಟ್. ಯಾರ್ಯಾರು, ಇಟ್ಸ್ ನಾಟ್ ಅಬೌಟ್ ಓನ್ಲಿ ಕ್ಯಾರೆಕ್ಟರ್ಸ್, ಬಿಹೈಂಡ್ ದ ಸೀನ್ಸ್, ಬಿಹೈಂಡ್ ದ ವಿಡಿಯೋ, ಬಿಹೈಂಡ್ ದ ಕ್ಯಾಮ್ರಾ, ಎಲ್ಲರಿಗೂ ಬಿಗ್ ಶಾರ್ಟ್ ಔಟ್. ಬಿಕಾಸ್ ನಿಮ್ಮಿಂದ ಇವತ್ತು ಒಂದು ಶಾರ್ಟ್ ಮೂವಿ ಬಂದೈತೆ ಅನ್ಬೋದು ನಾವು. ಆ್ಯಂಡ್ ಲೆಟ್ಸ್ ಗೋ ಗೈಸ್. ಇವತ್ತು ರೀಲ್ಸ್ ಆಗೈತಿದ್ದು ವುಮೆನ್ಸ್ ಡೇ ದಿನ. ಐ ಥಿಂಕ್ ನಿಮಗೆ ಒಂದು 2-3 ದಿನ ಬಿಟ್ಟು ಸಿಗ್ಬೋದು ಅನ್ಕೋತೀನಿ. ಬಟ್ ಗೈಸ್, ಯು ಶುಡ್ ಅಂತಾರಲ್ಲ, ನೋಡ್ಬೇಕು ಬ್ರೋ. ಓಕೆ, ನಾನು ಸೈಡ್ ಸರಿತೀನಿ, ನಿಮಗೆ ಸ್ಕ್ರೀನ್ ಕೊಟ್ಟೆ. ಲೆಟ್ಸ್ ಗೋ. ಸಿಂಪಲ್ ಏನಂದ್ರೆ, ಯಾವುದೇ ಒಂದು ಮೂವಿ ಐತಂದ್ರೆ ಅದನ್ನು ನಾವು ಬರೀ 1.5 ನಿಮಿಷದಾಗ ಏನೂ ಅರ್ಥ ಮಾಡ್ಕೊಳಕ್ಕೆ ಆಗೋದಿಲ್ಲ. ಸೊ ಅದ್ರ ಸಂಬಂಧ ನೀವು ಅಂತಿರಲ್ಲ ಬ್ರೋ, 1 ನಿಮಿಷ 1.5 ನಿಮಿಷ ಈ ಒಂದು ವಿಡಿಯೋ ನೋಡೋಕ್ಕಿಂತ ಮೇನ್ ಥಿಂಗ್ ಪೂರಾ ವಿಡಿಯೋ ನೋಡಿದಾಗ, ಅಂದ್ರೆ ಪೂರಾ ಶಾರ್ಟ್ ಮೂವಿ ನೋಡಿದಾಗ ಅದ್ರ ಇಂಪಾರ್ಟೆನ್ಸ್ ಗೊತ್ತಾಗ್ತದೆ. ಸೊ ದ್ಯಾಟ್ಸ್ ವೈ ಟೈಟಲ್ ಬಂದುಬಿಟ್ಟು 1091 ಐತಿ, ಇಂಪಾರ್ಟೆನ್ಸ್ ಆಫ್ 1091. ನಿಮ್ಗೆ ಪೂರಾ ಗೊತ್ತಾಗಬೇಕಂದ್ರೆ ಪೂರಾ ವಿಡಿಯೋ ನೋಡಿರಿ. ನಿಂಗೆ ಡಿಸ್ಕ್ರಿಪ್ಷನ್ದಾಗ ಅದ ಒರಿಜಿನಲ್ ಟ್ರ್ಯಾಕ್, ಅಂದ್ರೆ ನನ್ನ ಅಡಚಣೆ ಬ್ಯಾಡ್ ಅಂದ್ರೆ. ಓಕೆ, ಚಲೋ ಲೆಟ್ಸ್ ಗೋ ಗೈಸ್, ಸ್ಟಾರ್ಟ್ ಮಾಡೋಣ ಅಂತ. ಆ್ಯಂಡ್ ಇಟ್ಸ್ ಅ ಫಸ್ಟ್ ಟೈಮ್ ಬ್ರೋ ಆ್ಯಕ್ಷನ್ ವಿಡಿಯೋ ಶಾರ್ಟ್ ಮೂವಿ ಮಾಡೋಣ. ಸೊ ಲೆಟ್ಸ್ ಗೋ. ಅಂದ್ರೆ ಓಕೆ, ಸಾಂಗ್. ಏಯ್ ಫೋನು ಯಾರು ನೋಡ್ತಿಲ್ಲ ಅಲ್ವಾ? ಆ 1 ಆ 2 ಏನು ಫೋನು ಕೇಳಿಸ್ತಿದೆ? ಆಯ್ತು ಬ್ರೋ. ಏನಪ್ಪ ಬರಕ್ಕೆ ಹೇಳಿದ್ದು? ಏನಾಯ್ತು ಕೈಗೆ? ಅದೆಲ್ಲ ಬಿಡಿ, ಒಂದು ಸೀರಿಯಸ್ ಮ್ಯಾಟ್ರ್ ಮಾತಾಡಬೇಕು. ಏನಪ್ಪ ಅದು ಅಂಥ ಮ್ಯಾಟ್ರು? ಕರಣ್ ಬ್ರೋ, ನಮ್ಮ ಏಜ್ ಬೇರೆ ಬೇರೆ ಇದ್ದರೂ ನಮ್ಮ ಫ್ರೆಂಡ್ಶಿಪ್ ತುಂಬ ವರ್ಷದಿಂದ ಉಳಿದಿದೆ. ನೀವು ಯಾವತ್ತೂ ನನ್ನ ಪ್ರೈವೇಟ್ ಲೈಫ್ ಬಗ್ಗೆ ಕೇಳಿಲ್ಲ, ಆದರೆ ಇವತ್ತು ನನಗೆ ಹೇಳ್ಕೊಬೇಕನ್ನಿಸ್ತಿದೆ. ಹೇಳವಾ? ನಮ್ಮದು ಒಂದು ಸಣ್ಣ ಕುಟುಂಬ. ನಾನು, ಅಪ್ಪ, ನನ್ನ ತಂಗಿ. ಮತ್ತೆ ಅಮ್ಮ? ನಮ್ಮಮ್ಮ ಚಿಕ್ಕ ವಯಸ್ಸಿರ್ಬೇಕಾದ್ರೆ ನಮ್ಮನ್ನೆಲ್ಲ ತಬ್ಲಿ ಮಾಡೋಗ್ಬಿಟ್ರು. ಆದರೆ ಒಂದು ಆಸೆ ಇತ್ತು, ನನಗಿರೋ 2 ಮಕ್ಕಳನ್ನು ಹೆಂಗಾದರೂ ಮಾಡಿ ಡಾಕ್ಟ್ರು ಮಾಡಬೇಕಂತ. ನಾನು ಸ್ವಲ್ಪ ಜಾಸ್ತಿ ಓದ್ತಿದ್ದೆ, ಸೊ ಡಾಕ್ಟರ್ ಆಗೋಕ್ಕಾಗಲಿಲ್ಲ. ಆದರೆ ನನ್ನ ತಂಗಿ ಎಮ್ ಡಿನಾ? ಮೌನಿಕಾ ಡಿಸೋಜಾ ನನ್ನ ತಂಗಿ, ನನ್ನ ಮುದ್ದು ತಂಗಿ. ಈಗ ಫೀಲ್ ಬರತೈತಿ, ಅಂದ್ರೆ ಅಂತಾರಲ್ಲ ಬೈ. ಏಪ್ರಿಲ್ 10th 2005 ನಮ್ಮಮ್ಮನ ಕನಸು ನನ್ಸಾಗಿದ್ದ ದಿನ. ಅಪ್ಪ ನೋಡಿಲ್ಲಿ, ಕೊನೆಗೂ ನಿನ್ ಮಗಳು ಡಾಕ್ಟರ್ ಆಗ್ಬಿಡ್ತಾಳೆ. ಹೌದಾ? ಆರ್ಯ ಸಿಹಿ ತಗೊಂಬಾರೋ. ವಾವ್, ಮಗಳೇ, ಇವತ್ತು ನಿಮ್ಮ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಕ್ತು ಅಂತ ಅನ್ಸುತ್ತೆ. ಹಿಂಗೆ ಚೆನ್ನಾಗಿ ಓದಿ, ನಂಗೂ ನಿಮ್ಮ ಅಮ್ಮಂಗೂ
ಒಳ್ಳೆ ಹೆಸರು ತಗೊಬರ್ಬೇಕಮ್ಮ. ಖಂಡಿತ ಅಪ್ಪ. ನನ್ನ ಹೆಸರನ್ನು ಉಳಿಸ್ಬಿಡೆ. ಆಯ್ತು ಆಯ್ತು ಸರ್. ಸರಿ ಆರ್ಯ, ಹೊರಡೋಣ. ತುಂಬ ಖುಷಿಯಲ್ಲಿದ್ದು. ನನಗಂತೂ ನನ್ನ ತಂಗಿ ಡಾಕ್ಟರ್ ಆಗೇ ಬಿಡ್ತಾಳೆ, ನಮ್ಮ ಕಷ್ಟನೆಲ್ಲ ದೂರ ಮಾಡ್ತಾಳೆ, ಬಡವ್ರಿಗೆಲ್ಲರಿಗೂ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾಳೆ ಅಂತ ಅನ್ಕೋತಿರ್ಬೇಕಾದ್ರೇನೆ ಸಾರಿ ಸರ್, ತುಂಬ ಟ್ರೈ ಮಾಡಿದ್ವಿ, ಉಳಿಸ್ಕೊಳಕ್ಕಾಗಲಿಲ್ಲ. ಸಿವಿಯರ್ ಮಲ್ಟಿಪಲ್ ಇಂಜರೀಸ್ ಆಗಿರೋದ್ರಿಂದ ವಿ ಕುಡ್ ನಾಟ್ ಸೇವರ್. ಸಮಾಧಾನ ಮಾಡ್ಕೊಳ್ಳಿ. ಈ ಸಿಚುವೇಶನ್ ಈಗ ಈಗಿರು ಡಾಕ್ಟರ್ ಆಗಕ್ಕೆ ಹೋದಾಕಿ ಒಂದು ರೇಪ್ ಆದರೆ ಒಂದು ಜೀವ ಮಾತ್ರ ಹೋಗುತ್ತೆ ಅನ್ಕೋತಾರೆ, ಆದರೆ ಒಂದು ಇಡೀ ಕುಟುಂಬ ನಾಶ ಆಗುತ್ತೆ ಅಂತ ಒಂದು ರೇಪ್ ಆದರೆ ಒಂದು ಜೀವ ಮಾತ್ರ ಹೋಗುತ್ತೆ ಅನ್ಕೋತಾರೆ, ಆದರೆ ಒಂದು ಇಡೀ ಕುಟುಂಬ ನಾಶ ಆಗುತ್ತೆ ಅಂತ ಯಾರು ಯೋಚನೆ ಮಾಡಲ್ಲ. ಒಂದು ದೋಷ ಆಯಿತು, ಇಷ್ಟೆಲ್ಲ ಆಗಿದ್ರು ನನ್ನ ತಂಗಿನ ಸಾಯಿಸ್ತವ್ರನ್ನ ಏನೂ ಮಾಡೋಕ್ಕಾಗಿಲ್ವಲ್ಲ ಅಂತ. ಆದರೆ ಒಂದಿನ ಫುಲ್ ಬ್ಯಾಗ್ ಚೆಕ್ ಮಾಡಿದಾಗ ಐ ಗಾಟ್ ದ ವಾಯ್ಸ್ ರೆಕಾರ್ಡ್. ನೀವೊಂದ್ಸಲಿ ಕೇಳಿಸ್ಕೊಳ್ಳಿ. ವಿಶಾಲ್, ಫೈಜಲ್, ಸೌರವ್, ಸೆಬೆಸ್ಟಿಯನ್, ಪೃಥ್ವಿ ಎಲ್ಲ ದೊಡ್ಡ ಮನುಷ್ಯರು ಮಕ್ಕಳು. ಇವರಂತೂ ನನ್ನ ಕೈಗೆ ಸಿಗಲಿಲ್ಲ, ಆದರೆ ಒಂದಂತೂ ಗೊತ್ತಾಯಿತು, ದೇ ವೇರ್ ದ ಕ್ಲಾಸ್ಮೇಟ್ಸ್ ಆಫ್ ಮೈ ಸಿಸ್ಟರ್. ಮೂವಿ ಬರೋದಕ್ಕೂ ಸೊಸೈಟಿದಾಗ ನಡೆಯೋದಕ್ಕೂ ಅಷ್ಟು ಪ್ರೀತಿಯಿಂದ ಸಾಕಿದ ತಂಗಿನ ನೋಡೋಕ್ಕೆ ತುಂಬ ತುಂಬ ನೋವಾಯಿತು, ತುಂಬ ಕೋಪನೂ ಬಂತು, ಕೈ ನೋಡ್ಕೊಂಡೆ. ಇಷ್ಟೇ ಅಲ್ವಾ ನಾವು ಮಿಡಲ್ ಕ್ಲಾಸ್ ಮಾಡೋಕ್ಕಾಗೋದು. ಮಿಡಲ್ ಕ್ಲಾಸ್ ಆಗಲಿ ಶ್ರೀಮಂತರಾಗಲಿ ನ್ಯಾಯ ಎಲ್ರಿಗೂ ಒಂದೇ. ನಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಾಯ್ಸ್ ರೆಕಾರ್ಡ್ ಸಬ್ಮಿಟ್ ಮಾಡೋಣ. ಸಬ್ಮಿಟ್ ಮಾಡಿದ್ರೆ ಏನು, 2 ದಿನ ನ್ಯೂಸ್ ಮಾಡ್ತಾರೆ, 3ನೇ ದಿನ ಮತ್ತೇನು ಮಾಡ್ಬೇಕು ಅನ್ಕೊಂಡಿದ್ಯಾ? ರೆವಲ್ಯೂಷನ್. ಕರಣ್ ಬ್ರೋ, ನಿಮ್ಮ ಶೋ ಅಲ್ಲಿ ಒಂದೇ ಒಂದು ಕಾಲ್ ಈಗಲೇ ಕನೆಕ್ಟ್ ಮಾಡ್ಕೊಡ್ತೀರಾ? ನಿನಗಿಲ್ಲ ಅಂತೀನಾ? ಅವಳು ನಿನಗೆ ಮಾತ್ರ ತಂಗಿಯಲ್ಲ, ನನಗೂ ತಂಗಿನೇ. ರೆಡಿ, ಟೇಕ್ ಇಟ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ RJ ಕರಣ್ ಮಾತಾಡ್ತಾ ಇದ್ದೀನಿ. ನಾಡ ಹಬ್ಬ ದಸರಾ ಬರ್ತಾ ಇದೆ, ಹಾಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾವಿವತ್ತಿನ ಟಾಪಿಕ್ ಬಗ್ಗೆ ಮಾತಾಡ್ತಾ ಇರೋದೇನಪ್ಪ ಅಂತಂದರೆ ರೇಪ್. ಸಮಾಜದಲ್ಲಿ ಎಲ್ಲಿ ನೋಡಿದ್ರು, ಯಾವ ಮೀಡಿಯಾ ಓಪನ್ ಮಾಡಿದ್ರು ರೇಪ್ ರೇಪ್. ಇದನ್ನು ತಡೆಯೋದಕ್ಕೆ ನಿಮ್ಮ ಹತ್ರ ಸಜೆಷನ್ ಕೇಳ್ತಿದ್ದೀನಿ. ನೀವು ನಮಗೆ ಕರೆ ಮಾಡಿ ತಿಳಿಸ್ಬೋದು. ಮೊದಲನೇ ಕರೆ ಮಾಡಿದ್ದಾರೆ ಆರ್ಯ ಅವರು. ಅವ್ರೇನು ಹೇಳ್ತಾರೆ ಕೇಳ್ಕೊಂಡು ಬರೋಣ. ಹಲೋ. ಪ್ರತಿ 6 ನಿಮಿಷಕ್ಕೂ ಒಂದು ರೇಪ್ ಆಗುತ್ತೆ ಅಂತಾರೆ, ಆದರೆ ಗೊತ್ತಿರೋದು ಇಷ್ಟಿದ್ರೆ ಗೊತ್ತಿಲ್ಲದೆ ಇರೋದು ಎಷ್ಟಿದೆ? ಆದರೆ ಈ ಲೆಕ್ಕ ಇಟ್ಕೊಂಡು ನಾವೇನು ಮಾಡೋಕ್ಕಾಗುತ್ತೆ ಆರ್ಯ? ಆ್ಯಂಡ್ ನೀವು ಏನು ಹೇಳೋಕೆ ಹೊರಟಿದ್ದೀರಾ? 1091 ವಿಮೆನ್ ಹೆಲ್ಪ್ ಲೈನ್ ನಂಬರ್. ಆ ನಂಬರ್ ನನ್ನ ತಂಗಿಗೆ ಗೊತ್ತಿದ್ದಿದ್ರೆ ಉಳಿತಿದ್ಲೇನು. ಆದರೆ ವಿಧಿ ಆಟ, ಏನೂ ಮಾಡೋಕ್ಕಾಗಲಿಲ್ಲ. ಆದರೆ ಈಗಿರೋ ಹೆಣ್ಮಕ್ಳಿಗೆ ಹೇಳೋದಿಷ್ಟೇ, ದಯವಿಟ್ಟು ನಿಮಗೆ ಯಾವುದೇ ರೀತಿ ಪ್ರಾಣಾಪಾಯ ಅತ್ಯಾಚಾರದ ಸೂಚನೆ ಕಂಡು ಬಂದಲ್ಲಿ 1091ಕ್ಕೆ ತಕ್ಷಣ ಕರೆ ಮಾಡಿ. ನನ್ನ ತಂಗಿಗೆ ಅನ್ಯಾಯ ಆದಂಗೆ ಇನ್ಯಾರಿಗೂ ಆಗಬಾರ್ದು.
ಅಪ್ರಿಷಿಯೇಟ್ ಫಾರ್ ಇಟ್. ಒಂದು ರಿಯಾಲಿಟಿ ಅನ್ಬೋದು ಇದೆ, ಬಿಕಾಸ್ ಇದನ್ನು ಮೂವಿ ಅನ್ನೋಕ್ಕಿಂತ ದ ರಿಯಾಲಿಟಿ ಆಫ್ ಲೈಫ್. ಬಿಕಾಸ್ ಆ್ಯಸ್ ಅ ಮೂವಿ ಒಂದು ರೀಲಿಗೆ ಬಂದ್ರೆ, ರಿಯಲ್ಕಿಂತ ರೀಲಿಗೆ ಬಂದ್ರೆ ಆ ಮೂವಿದಾಗ ಅವ್ರು ತೋರಿಸ್ಬೋದಿತ್ತು ಲೈಕ್ ಹೋಗಿ ಒಬ್ಬ ಹೆಂಗಾರ ಮಾಡಿ ಅವ್ರನ್ನೆಲ್ಲ ಲೈಕ್ 5 ಮಂದಿ ಕೊಂದು ಬರು. ಬಟ್ ದ ರಿಯಾಲಿಟಿ ಆಫ್ ದ ಸೊಸೈಟಿ, ರಿಯಾಲಿಟಿ ಆಫ್ ದ ಲಾ, ಅದ್ರ ಜೊತೆ ನಾವು ಅಂದ್ರೆ ಅಂತಾರಲ್ಲ ಬ್ರೋ, ಆಗಿದ್ದ ಫ್ಯಾಮ್ಲಿ ಅವನ್ನೆಲ್ಲ ಫೇಸ್ ಕೆಪಾಸಿಟಿ ಇರೋದಿಲ್ಲ, ಮಾಡಿದವ್ರದ್ದು ಕೈಗಳು ದೊಡ್ಡ ಇರ್ತಾವೆ. ಸೊ ದ್ಯಾಟ್ಸ್ ವೈ ಅವ್ರು ಆರಾಮ ಇದ್ಬಿಡ್ತಾರೆ. ಎಂಡ್ ಆಫ್ ದ ಡೇ ಆಗೋಗಿದ್ದನ್ನು ನಾವೇನು ಚೇಂಜ್ ಮಾಡೋಕ್ಕಾಗೋದಿಲ್ಲ, ಬಟ್ ಇನ್ನು ಮುಂದಾರ ಆಗಬಾರ್ದು ಅನ್ನೋ ಒಂದು ಮೈಂಡ್ಸೆಟ್ ನಮ್ಮಂಥ ಒಂದು ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಆಯಿತು ಆಗಿದ್ದು ಯಾರ ಮ್ಯಾಗಿರ್ತೈತೆ ಅವ್ರ ಫ್ಯಾಮ್ಲಿ ಅದನ್ನ ಥಿಂಕ್ ಮಾಡ್ಬೋದು. ಲೈಕ್ ಆಯ್ತು ಬಿಡು, ನನ್ನ ಮಗಳಿಗೆ ಆಗ್ಲಾರ್ದಂಗೆ ಲೈಕ್ ಆಗಿದ್ದಂಗೆ ಯಾರಿಗೂ ಆಗಬಾರ್ದು ಅನ್ನೋ ಒಂದು ಮೈಂಡ್ಸೆಟ್ ಕ್ರಿಯೇಟ್ ಆಗ್ತದೆ. ಬಿಟ್ರೆ ಫೈಟ್ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಫೈಟ್ ಮಾಡಿದ್ರೆ ಕಣ್ಮುಂದೆ ಕಾಣ್ತಿರ್ತೈತಿ, ವಿ ಡೋಂಟ್ ಗೆಟ್ ಜಸ್ಟಿಸ್ ಅನ್ನೋದು. ಅದ್ರ ಸಂಬಂಧ ಎಷ್ಟೋ ಕೇಸ್ಗಳು ಮಣ್ಣಾಗ ಮುಚ್ಚೋಕೆ ಅದೇ ರೀತಿ ಈಗ ಒಂದು ನಡೆಯಾಕತ್ತೈತಿ ಕೇಸ್. ಲೆಟ್ಸ್ ಗೋ, ಆಲ್ವೇಸ್ ಫಾರ್ ಜಸ್ಟಿಸ್ ಅನ್ಬೋದು. ದೇವ್ರ ಮ್ಯಾಗಿನೋ ಲೆಕ್ಕ ಹಾಕ್ತಿರ್ತಾನೆ, ಯಾವಾಗ ಯಾರಿಗೆ ಹೆಂಗೆ ಬೇಕು ಅನ್ನೋದು ಆಗೇ ಆಗ್ತದೆ. ಬಟ್ ಲೇಟ್ ಆಗ್ತದೆ. ಆ ಲೇಟ್ ಆಗೋದ್ರೊಳಗೆ ನಾವು ಅಂದ್ಕೊಂಡಿದ್ದ ಆಗೋದಿಲ್ಲ, ಅವ್ರು ಅಂದ್ಕೊಂಡಿದ್ದಾಗ ಆಗ್ತದೆ. ಅಷ್ಟೇ ಡಿಫ್ರೆನ್ಸ್. ಹೆಂಗೆ ಅನ್ಸಂತ ಹೇಳ್ರಿ ನನಗೆ ಲೈಕ್ ಈ ಶಾರ್ಟ್ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ, ರಿಯಾಲಿಟಿಗೆ ಲೈಕ್ ಎಷ್ಟೋ ಫ್ಯಾಮ್ಲಿ, ಎಷ್ಟೋ ಜನ ನಡೆದಿದ್ದವ್ರ ಮೇಲೆ ದೇವ್ರದಿಂದ ಆಗ್ಬಾರ್ದವೆಲ್ಲ ಇವತ್ತು. ಬಟ್ ಆಗಿದ್ದವ್ರ ಲೈಫ್ದಾಗ ಹೆಂಗೆ ಆಗಿರ್ತೈತಿ, ಲೈಕ್ ಅದು ಅಂತಾರಲ್ಲ ಬ್ರೋ, ಸಿಚುವೇಶನ್ಸ್ ಹೆಂಗೆ ಕ್ರಾಸ್ ಆಗಿರ್ತಾವೆ ಅವ್ರ ಲೈಫ್ದಾಗ ಅನ್ನೋದನ್ನು ಐ ಥಿಂಕ್ ಈ ವಿಡಿಯೋಯಿಂದ ನೋಡಿ ನಾವು ಇದು ಮಾಡ್ಬೋದು. ಯಾಕಂದ್ರೆ ಅಕಸ್ಮಾತ್ ಅದು ರೀಲ್ ಆಗಿದ್ರೆ ಅವ್ನು ಹೋಗಿ ಈ ಕೊಂದವ್ರನ್ನ ಕ್ರಿಯೇಟ್ ಮಾಡ್ಬೋದು. ಬಟ್ ಐ ಥಿಂಕ್ ದ ರಿಯಾಲಿಟಿ ಶೋ ಮಾಡೋಣ ಏನು ಮಾಡೋಕ್ಕಾಗೋದಿಲ್ಲ. ಸೊ ಅದನ್ನು ನಾವು ಮೈಂಡ್ದಾಗ ಇಟ್ಕೋಬೇಕಾಗ್ತದೆ. ಅಂತಾರಲ್ಲ ಬ್ರೋ, ಲಾ ಅನ್ನೋದು ನಮ್ಗೆ ಅಷ್ಟು ಹಂಗೈತಿ, ಮಾಡಿದವ್ರಿಗೆ ಆ ಲಾ ಇದಾಗೋದಿಲ್ಲ, ಆ ಫೀಲ್ ಬಂದ್ಬಿಡ್ತದೆ, ಮ್ಯಾಟ್ರ್ ಆಗ್ತದೆ. ಬಟ್ ಲೆಟ್ಸ್ ಗೋ ಗೈಸ್, ದೇವ್ರ ಮ್ಯಾಗಿನ ಅದಾನ, ಈ ವಿಲ್ ಆಲ್ವೇಸ್ ಅಂತಾರಲ್ಲ ಬ್ರೋ, ಜಸ್ಟಿಸ್ ಇಲ್ಲಿ ಸಿಗಲಿಲ್ಲ ಅಂದರೂ ಅಲ್ಲೇ ಬರೆದಿಟ್ಟಿರ್ತಾನೆ ಯಾರಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು. ಲೆಟ್ಸ್ ಸಿ ಗೈಸ್, ಕರ್ಮ ಅನ್ನೋದು ಯಾವತ್ತೂ ಬಿಡೋದಿಲ್ಲ ಯಾರಿಗೂ. ಸಿಗೋಣ ನೆಕ್ಸ್ಟ್ ರಿಯಾಕ್ಷನ್ಸ್. ಅಲ್ಲಿ ಟೇಕರ್ ಬಿಡಬೇಡ ನೀವು ಹೋಪ ನಿಮ್ಮ ಮನದಂದು ದೊಡ್ಡ ಫುಲ್ ವಿಡಿಯೋ ಫುಲ್ ಇದನ್ನು ವಿತೌಟ್ ದ ಅಂತಲ್ಲ ಈ ಮನುಷ್ಯನ ಎಲ್ಲರದು ನೋಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಚೆಕ್ಔಟ್ ಮಾಡಿರಿ, ಅಪ್ರಿಷಿಯೇಟ್ ಮಾಡಿರಿ, ಶೇರ್ ಮಾಡಿರಿ. ಆ್ಯಂಡ್ ದ ಮೇನ್ ಥಿಂಗ್, ದ ವಿಡಿಯೋ ಮಾಡಿದ ಮೇನ್ ರೀಸನ್ ದ ವುಮನ್ ಹೆಲ್ಪ್ ಲೈನ್. ಯಾರಿಗಾರ ಏನಾದ್ರೆ ಒಂದು ಕಾಲ್ ಮಾಡಿ ಅಂತಾರಲ್ಲ ಬ್ರೋ, ಅವೇರ್ನೆಸ್ ಒಳಗೆ ಮಾಡಿದ ವಿಡಿಯೋ ಐತಿ. ಅಪ್ರಿಷಿಯೇಟ್ ಫಾರ್ ದಿಸ್. ಐ ಥಿಂಕ್ ಸೋಷಿಯಲ್ ಮೀಡಿಯಾಗ ಲವ್ ಸಾಂಗ್ ಲೈಕ್ ಲವ್ ಶಾರ್ಟ್ ಮೂವೀಸ್, ಬ್ರೇಕಪ್ ಶಾರ್ಟ್ ಮೂವೀಸ್, ಮೋಟಿವೇಶನ್ ಶಾರ್ಟ್ ಮೂವೀಸ್ ಅನ್ನೋಕ್ಕಿಂತ ಅವೇರ್ನೆಸ್ ಒಂದು ಮೂವೀಸು ಬೇಕು ಲೈಫ್ದಾಗ. ಬಿಕಾಸ್ ಅದರಿಂದ ಒಂದು ಅಟ್ಲೀಸ್ಟ್ 100% ಆಗೋದಿಲ್ಲ, ಅಟ್ಲೀಸ್ಟ್ 1% ಅವೇರ್ನೆಸ್ ಕ್ರಿಯೇಟ್ ಆಗ್ತದೆ ಅನ್ಕೋತೀನಿ. ಲೆಟ್ಸ್ ಗೋ ಗೈಸ್, ಲವ್ ಯು ಗೈಸ್. ಬಿಡಬೇಡ ನೀ ಹೋಪ ನಿಮ್ಮ ಅನ್ನೋದೊಂದು ದೊಡ್ಡ ತೋಪ. ಸಿಗೋಣಂತ ನೆಕ್ಸ್ಟ್ ರಿಯಾಕ್ಷನ್ ಟೇಕ್ ಬಿಡಬೇಡ ನೀ ಹೋಪ ನಿಮ್ಮ ಅನ್ನೋದೊಂದು ದೊಡ್ಡ ತೋಪ. ಲವ್ ಯು ಗೈಸ್, ಬಾಯ್. ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊರಿ, ಬಾಯ್.